ತೀರ್ಮಾನ ಮಾಡಿದ್ದೀರಾ ಸರ್? ತೀರ್ಮಾನ ಮಾಡಿ 2 ಡೇಟ್ ಇನ್ನೂ ಡಿಸೈಡ್ ಆಗಿಲ್ಲ, ಅದೇ ಹೇಳ್ತೇನೆ. ಪ್ರಚಾರಕ್ಕೆ ಮೋದಿ ಅವರು ಸ್ವತಃ ಬರ್ತಾರೆ ಅಂತೇಳಿ ಬರ್ಬೋದು, ಬರೋ ಸಾಧ್ಯತೆ ಇದೆ. ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ, ಒಂದು ಮೀಟಿಂಗ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಪ್ರಚಾರಕ್ಕೆ ಈಗ ಆಯಿತು, ಅವರೆಲ್ಲ ಬರ್ತಾರೆ. ನಿಜವಾದ ಪ್ರಚಾರದ ಗಣ್ಯ ಅತಿಥಿಗಳು ಅಂದರೆ ಕಾರ್ಯಕರ್ತರು. ಓಕೆ ಸರ್, ನಿಮ್ಮನ್ನು ಕೇಂದ್ರ ಆರೋಗ್ಯ ಮಂತ್ರಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲೇ ನಿಮ್ಮನ್ನು ಬಿಜೆಪಿ ಚುನಾವಣೆ ಸಾಧನೆ ಮಾಡ್ತಿಲ್ಲ. ಇಲ್ಲ, ಅದು ಯಾವುದೇ ಆ ರೀತಿ ಸಂಸದರಾಗಬೇಕು. ಬಿಜೆಪಿ ಪ್ರಚಂಡ ಬಹುಮತದಿಂದ ಅದಕ್ಕೆ ಅಧಿಕಾರಕ್ಕೆ ಬರಬೇಕು. ಆಮೇಲೆ ನಿಮ್ಮ ಪರವಾಗಿ ಮೋದಿಯವರು ಮತ್ತು ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರ್ತಾರೆ ಸರ್. ನಾಮಪತ್ರ ಯಾವತ್ತು ಸಲ್ಲಿಸೋಕೆ ತೀರ್ಮಾನ ಮಾಡಿದ್ದೀರಾ ಸರ್? ತೀರ್ಮಾನ ಮಾಡಿ 2 ಡೇಟ್ ಇನ್ನೂ ಡಿಸೈಡ್ ಆಗಿಲ್ಲ, ಅದೇ ಹೇಳ್ತೇನೆ. ಪ್ರಚಾರಕ್ಕೆ ಮೋದಿ ಅವರು ಸ್ವತಃ ಬರ್ತಾರೆ ಅಂತೇಳಿ ಬರ್ಬೋದು, ಬರೋ ಸಾಧ್ಯತೆ ಇದೆ. ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ, ಒಂದು ಮೀಟಿಂಗ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಪ್ರಚಾರಕ್ಕೆ ಈಗ ಆಯಿತು, ಅವರೆಲ್ಲ ಬರ್ತಾರೆ. ನಿಜವಾದ ಪ್ರಚಾರದ ಗಣ್ಯ ಅತಿಥಿಗಳು ಅಂದರೆ ಕಾರ್ಯಕರ್ತರು. ಓಕೆ ಸರ್, ನಿಮ್ಮನ್ನು ಕೇಂದ್ರ ಆರೋಗ್ಯ ಮಂತ್ರಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲೇ ನಿಮ್ಮನ್ನು ಬಿಜೆಪಿ ಚುನಾವಣೆ ಸಾಧನೆ ಮಾಡ್ತಿಲ್ಲ. ಇಲ್ಲ, ಅದು ಯಾವುದೇ ಆ ರೀತಿ ಸಂಸದರಾಗಬೇಕು. ಬಿಜೆಪಿ ಪ್ರಚಂಡ ಬಹುಮತದಿಂದ ಅದಕ್ಕೆ ಅಧಿಕಾರಕ್ಕೆ ಬರಬೇಕು. ಆಮೇಲೆ ಥ್ಯಾಂಕ್ ಯು.